ಇನ್ನು ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಗಲಾಟೆ ಆದರೂ ಕೂಡ ಲಾಂಗು ಮಚ್ಚು ಜಳಪಿಸ್ತಾ ಇದೆ. ಪೊಲೀಸರ ಭಯ ಇಲ್ಲ. ನೋಡಿ, ಬೆಂಗಳೂರಿನ ಆರ್ಟಿ ನಗರದ ಗಂಗಾನಗರದಲ್ಲಿ ಒಂದು ಸಣ್ಣ ಸಿಗರೇಟ್ ವಿಚಾರ, ಸಿಗರೇಟ್ ಕೊಡೋದು ತಡ ಮಾಡ್ದ ಅಂತ ಲಾಂಗ್ ಬೀಸಿರೋದು, ಅಟ್ಯಾಕ್ ಮಾಡಿರೋದು. ಬೆಂಗಳೂರಿನಲ್ಲಿ ಬೇಕರಿ ಮಾಲೀಕನ ಮೇಲೆ ಹಲ್ಲೆ ಆಗಿದೆ. ನಿನ್ನೆ ರಾತ್ರಿ ಬಳ್ಳಾರಿ ರಸ್ತೆ ಗಂಗಾನಗರದಲ್ಲಿ ನಡೆದಿರೋ ಘಟನೆ. ಯಾವನೋ ಒಬ್ಬ ಬಂದು ಬೇಕರಿನಲ್ಲಿ ಒಂದು ಸಿಗರೇಟ್ ಖರೀದಿ ಮಾಡಿದ್ದಾನೆ. ಸಿಗರೇಟ್ ಕೊಡೋದಕ್ಕೆ ತಡ ಮಾಡಿದ್ದಕ್ಕೆ ಗಲಾಟೆ ಮಾಡಿಕೊಂಡು ಮಾಲೀಕನ ಮೇಲೆ ಅಟ್ಯಾಕ್ ಮಾಡಿರೋದು ಹಲ್ಲೆ. ಆರ್ಟಿ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಿರೋ ಘಟನೆ. ಈ ಪ್ರದೇಶ ಇದೆಯಲ್ಲ, ಈ ವ್ಯಾಪ್ತಿಯಲ್ಲಿ ಲಾಂಗು ಮಚ್ಚು ಅನ್ನೋದು ತುಂಬ ಬಿಂದಾಸಾಗಿ ಹಿಡ್ಕೊಂಡು ಓಡಾಡ್ತಾರೆ. ಇತ್ತೀಚೆಗೆ ಆಟೋದಲ್ಲಿ ಹೋಗ್ತಿರ್ತಾರೆ, ಕೈಯಲ್ಲಿ ಲಾಂಗು ಮಚ್ಚು ಇರುತ್ತೆ. ಅಂಗಡಿನಲ್ಲಿ ಗಲಾಟೆ ಆಗುತ್ತೆ, ಲಾಂಗು ಮಚ್ಚು ತೆಗಿತಾರೆ. ವಿಪರೀತ. ಪೊಲೀಸರ ಕಿಂಚಿತ್ತು ಭಯ ಇವ್ರು ಯಾರಿಗೂ ಇಲ್ಲ. ಈ ಥರದ್ದು ವಿಪರೀತ ಆಗ್ತಾ ಇದೆ. ಕೆಲವು ಬೆಳಕಿಗೆ ಬರುತ್ತವೆ, ಕೆಲವು ಬೆಳಕಿಗೆ ಬರಲ್ಲ. ತಿರ್ಗಾ ಹೋಗಿ ಮತ್ತೆ ವಾಪಸ್ ಬಂದು 11:30 ಬಂದು ಅಂಗಡಿಯಲ್ಲಿ ಕಾರ್ ಬಂದು ಅಡ್ಡ ನಿಲ್ಲಿಸಿ ಒಳಗಡೆ ಬಂದು ನಾನು ಹೊಡೆದು ಊರ್ಬಿಟ್ಟು ಓಡಿಸ್ತೀನಿ, ಮಂಗಳೂರು ನನ್ನ ಇರಬಾರ್ದು, ಯಾರು ಹಳೆ ಅಂಗಡಿ ಬಗ್ಗೆ ಬಿಡಲ್ಲ, ತುಂಬ ಇದಾಗುತ್ತೆ. ಹಾಗೆ ಮರದಿಂದ ನಮ್ಮ ಮರಗೆಲ್ಲ ತೆಗೆದು ಹಾಳು ಮಾಡಿ ನಮಗೆ ಈ 30 ವರ್ಷದಲ್ಲಿ ನಾನು ಯಾರು ಒಂದು ಹೊಡೆದಿಲ್ಲವನಲ್ಲ. ಈಗ ಫಸ್ಟ್ ಟೈಮ್ ನನಗೆ ಒಂದು ಹೊಡೆದು ಒಳಗಡೆ ಬಂದು ಹೊಡೆದು ತುಂಬ ಅವಮಾನ ಆಗಿದೆ. ನಮಗೂ ತುಂಬ ಕಷ್ಟ ಇದೆ. ನಾವು ಕಷ್ಟ ಬರ್ತಿರೋದು ನ್ಯಾಯ ಕೊಡಿಸಿ. ಪಾಪ ಅಶೋಕ್ ಪೂಜಾರಿ ಅಂತ ಹೇಳ್ಬಿಟ್ಟು ನವನೀತ ಬೇಕರಿ, ಇವರಿಗೆ ನಿನ್ನೆ ರಾತ್ರಿನೇ ಇವ್ರು ಹೆದರ್ಸ್ಬಿಟ್ಟಿದ್ದಾರೆ. ನೀನ್ ಏನಾದ್ರೂ ಇದನ್ನ ಕಂಪ್ಲೇಂಟ್ ಕೊಟ್ಟೆ ಅಂತ ಹೇಳಿದ್ರೆ ನಿನ್ನನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದಲ್ದೇ ಫಸ್ಟ್ ಟೀ ಕೊಡುವಾಗ ಸ್ವಲ್ಪ ಸಮಯ ಲೇಟ್ ಆಯ್ತು ಅಂತ ಬಿಟ್ಟು ಯಾಕೋ ಅಂತ ಬಿಟ್ಟು ಮತ್ತೆ ಅವರಲ್ಲಿ ಸಿಂಗಲ್ ವರ್ಡ್ಸ್ ಬರಲ್ಲ, ಬರೀ ಬ್ಯಾಡ್ದಿದ್ದೆ ಸೊಂಟದ ಕೆಳಗಡೆ ಮಾತೇ ಬರುವಂತದ್ದು, ಕೆಟ್ಟ ಮಾತಲ್ಲೇ ಕರೆಯುವಂತದ್ದು ನಮ್ಮ ಬೇಕರಿ ಕಾಂಡಿಮೆಂಟ್ಸ್ ಅವ್ರನ್ನ. ಕರೆದಿದ್ದಲ್ದೇನೆ ಟೀ ಲೇಟ್ ಆಗಿದ್ದಕ್ಕೆ